ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ತಗಲಾಕೊಂಡಿದ್ದಾಳೆ. ಡಿಆರ್ಐ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ರನ್ಯಾಳ ಜೊತೆಗೆ ಕಾಂಟ್ಯಾಕ್ಟ್ ಇದ್ದಂತಹ ಪ್ರಭಾವಿ ವ್ಯಕ್ತಿಯೊಬ್ಬನಿಗೆ ಈಗ ಖೆಡ್ಡ ತೋಡಿದ್ದಾರೆ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ, ನಟಿ ರನ್ಯಾಗೆ ಕಂಟಕವಾಗ್ತಾನ ಹಳೆಯ ಗೆಳೆಯ ಅನ್ನುವಂತಹ ಪ್ರಶ್ನೆ. ನೋಡಿ, ಈತನೇ ತರಣ್ ರಾಜ್ ಅಂತ ಹೇಳಿ ಸ್ನೇಹಿತ, ಈತನನ್ನ ಡಿಆರ್ಐ ಖೆಡ್ಡ ತೋಡಿ ಅರೆಸ್ಟ್ ಮಾಡಿದೆ. ತರುಣ್ಗೆ 5 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟಿದೆ. ಈ ಬೆನ್ನಲ್ಲೇ ಹಲವರಿಗೆ ಢವಢವ ಶುರುವಾಗಿದೆಯಂತೆ. ವಿಚಾರಣೆಯಲ್ಲಿ ಸ್ಮಗ್ಲಿಂಗ್ ಬಗ್ಗೆ ಮಾಹಿತಿಯನ್ನ ಬಿಚ್ಚಿಟ್ಟಿರಲಿಲ್ಲ ರನ್ಯಾ. ತರುಣ್ ನೀಡುವ ಹೇಳಿಕೆಗಳ ಮೇಲೆ ರನ್ಯಾ ಭವಿಷ್ಯ, ಈ ಸಿಂಡಿಕೇಟ್ನಲ್ಲಿರುವಂತಹ ಸದಸ್ಯರ ಭವಿಷ್ಯ ನಿಂತಿದೆ. ಸ್ಮಗ್ಲಿಂಗ್ ಬಗ್ಗೆ ಇಂಚಿಂಚು ಬಿಚ್ಚಿಟ್ಟುಬಿಟ್ರೆ ಕೇವಲ ರನ್ಯಾಗ ಮಾತ್ರ ಅಲ್ಲ, ರನ್ಯಾ ಜೊತೆಗೆ ಕೈ ಜೋಡಿಸಿರೋರಿಗೆ, ರನ್ಯಾರ ಜೊತೆಗೆ ಲಿಂಕ್ ಇಟ್ಕೊಂಡಿರೋರಿಗೆ ಎಲ್ಲರಿಗೂ ಕೂಡ ಒಂದು ಅತಿ ದೊಡ್ಡ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಈ ತರಣ್ ರಾಜ್ ಏನಿದ್ದಾನೆ, ಈತ ಪ್ರಭಾವಿ ಉದ್ಯಮಿಯೊಬ್ಬರ ಮೊಮ್ಮಗ ಅನ್ನೋದು ಗೊತ್ತಾಗ್ತಾ ಇದೆ. ಈಕೆ ಗೋಲ್ಡ್ ತರುವಂತಹ ಸಂದರ್ಭದಲ್ಲಿ ಈಕೆಯ ಜೊತೆಗೆ ದುಬೈನಲ್ಲಿದ್ದ ಅನ್ನುವಂತಹ ಮಾಹಿತಿ ಇದೆ. ಜೊತೆಗೆ ಮಾಜಿ ಗೆಳೆಯ ಕೂಡ ಅಂತ ಹೇಳಲಾಗ್ತಾ ಇದೆ. ಹಲವು ಬಾರಿ ಒಟ್ಟೊಟ್ಟಿಗೆ ಇಬ್ಬರೂ ಕೂಡ ದುಬೈಗೆ ಹೋಗಿದ್ರಂತೆ, ದುಬೈನಿಂದ ಬೆಂಗಳೂರಿಗೆ ಬಂದಿದ್ರಂತೆ. ಇದೇ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈಗ ತರಣ್ ರಾಜ್ ಬಂಧನ ಆಗಿದೆ.